ಮೆಂಬರ್ ಆಗಿ ಹೊರಗೆ ಬಂದು ಡಿ.ಕೆ. ಶಿವಕುಮಾರ್ಗೆ ಘೋಷಣೆ, ಸಿದ್ದರಾಮಯ್ಯ ಘೋಷಣೆ, NSUಗೆ ಘೋಷಣೆ ಹಾಕಿದ್ದಾರೆ. ಇದು ನಮ್ಮ ಎಂತ ಇದು ಪಾರ್ಟಿ ಆಫೀಸಾ? ಇದು ಕಾಂಗ್ರೆಸ್ ಪಾರ್ಟಿ ಆಫೀಸಾ? ನಮ್ಮ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು. ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ಮರುಪ್ರಾರಂಭಿಸುವ ಬಗ್ಗೆ ಮತ್ತು ವಿದ್ಯಾರ್ಥಿನಿಯರ ಕ್ಯಾಂಟೀನ್ ಅನ್ನು ಪ್ರಾರಂಭಿಸುವ ಬಗ್ಗೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಿಸಿರುವುದನ್ನು ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಘಟಕ NSUI ಮಂಗಳೂರು ನಗರದ ಹಂಪನಕಟ್ಟೆಯಲ್ಲಿರುವ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಸಂಭ್ರಮಿಸಿರುವುದನ್ನು ಖಂಡಿಸಿ ABVPಯಿಂದ ಅದೇ ಕಾಲೇಜಿನಲ್ಲಿ ಪ್ರತಿಭಟನೆ ನಡೆಯಿತು. ಈ ಬಗ್ಗೆ ABVP ವಿದ್ಯಾರ್ಥಿ ಮುಖಂಡರು ಹಾಗೂ ಕಾಲೇಜಿನ ಪ್ರಮುಖರು ಮಾಧ್ಯಮಗಳ ಮಾತನಾಡಿದ್ದಾರೆ. 9 ಮಾರ್ಚ್ 2026 ನಿನ್ನೆ ಒಂದು ಸಿಂಡಿಕೇಟ್ ಮೆಂಬರ್ ನಮ್ಮ ಕಾಲೇಜಿಗೆ ಬಂದಿದ್ರು. ಅವರು ನಮ್ಮ ಕಾಲೇಜಿಗೆ ಬಂದು ಪರ್ಮಿಷನ್ ತಗೊಂಡು ಬಂದಿದ್ರಂತೆ ಹೈಯರ್ ಅಥಾರಿಟೀಸ್ ಇಂದ. ಅವ್ರು ಬಂದು ತಾವು ಸ್ವೀಟ್ ಹಂಚ್ತೀವಿ, ಬರೀ ಸ್ವೀಟ್ ಹಂಚ್ತೇವೆ ಅಂತ ಹೇಳಿದ್ರಂತೆ. ಸೊ ನಮ್ಮ ಪ್ರಿನ್ಸಿಪಲ್ ಆಗ್ಲಿ ಯಾರಿಗೇನು ವಿಷಯ ಗೊತ್ತಿಲ್ಲ. ಹೈಯರ್ ಅಥಾರಿಟೀಸ್ ಇಂದ ಅವರಿಗೆ ಸೂಚನೆ ಬಂದಿತ್ತು, ಅವ್ರು ಬರ್ತಾರೆ ಬರೀ ಸ್ವೀಟ್ ಹಂಚಿ ಹೋಗ್ತಾರಂತ. ಫಸ್ಟ್ ಆಫ್ ಆಲ್ ಒಂದು ಸಿಂಡಿಕೇಟ್ ಮೆಂಬರ್ ಆದವರಿಗೆ ಯಾವ ಪಾರ್ಟಿ ಆಗಿರ್ಲಿ ಯಾವ ಸಂಘಟನೆ ಆಗಿರ್ಲಿ ಬೆಂಬಲಿತ ಆಗಿ ಅವ್ರು ನಿಲ್ಬಾರ್ದು. ಇವರು ಸಿಂಡಿಕೇಟ್ ಮೆಂಬರ್ ಅವರು ಬಂದು ಸ್ವೀಟ್ ಹಂಚಿದ್ರು. ಸ್ವೀಟ್ ಹಂಚಿದ ಮರುಕ್ಷಣವೇ ಕಾಲೇಜ್ನ ಕ್ಯಾಂಪಸ್ ನ ಹೊರಗೆ ಬರ್ತಾರೆ. ಹೊರಗೆ ಬಂದು NSUI ಶಾಲು ಹಾಗೆ ಫ್ಲಾಗ್ ಹಿಡ್ಕೊಂಡು ನಮ್ಮ ಏನು ಕಾಲೇಜ್ ಕ್ಯಾಂಪಸ್ ಎದುರು ಏನು ಬಿಸಿ ರೋಡ್ ಇದೆ, ಅಲ್ಲಿ ಒಂದು ಅರ್ಧ ರೋಡ್ ಬ್ಲಾಕ್ ಮಾಡಿ ಪಟಾಕಿ ಹೊಡಿತಾರೆ, ಫ್ಲಾಗ್ ಹಾರಿಸ್ತಾರೆ ಹಾಗೂ ಶಾಲ್ ಹಾಕೊಂಡೆ ಒಳಗೆ ಬರ್ತಾರೆ. ನೀವು ನಿನ್ನೆ ಒಂದು ಟಿವಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ರು. ಆ ಇಂಟರ್ವ್ಯೂ ಅಲ್ಲಿ ನೀವು ನೋಡ್ಬೋದು ಅವ್ರು ಶಾಲ್ ಹಾಕೊಂಡಿರೋದು ಮತ್ತೆ ಫ್ಲಾಗ್ ಇಟ್ಕೊಂಡಿರೋದಲ್ಲ. ಸೊ ಸಿಂಡಿಕೇಟ್ ಮೆಂಬರ್ ಅವರಿಗೆ ಹೇಗೆ ಯಾಕೆ ಅವರು ಒಂದು ಪಕ್ಷದ ಬೆಂಬಲಿತ ಆಗಿರ್ಬೇಕು? ಅವರಿಗೆ ಸಿಂಡಿಕೇಟ್ ಮೆಂಬರ್ ಬಂದ್ರು, ಅವರೊಟ್ಟಿಗೆ ಯಾರೋ 10 ಜನ ಅವರಿಗೆ ಏನು ಒಟ್ಟು ಯಾವ್ದೋ ಪೋಸ್ಟ್ ಇಲ್ಲ, ಏನು ಸಿಂಡಿಕೇಟ್ ಅಲ್ಲಿ ಯಾವ ಜಾಗ ಕೂಡ ಇಲ್ಲ. ಅವ್ರು ಬಂದು ಓಪನ್ ಆಗಿ ನಮ್ಮ ಇದರಲ್ಲಿ ಏನು ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದು ಡಿ.ಕೆ. ಶಿವಕುಮಾರ್ ಘೋಷಣೆ, ಸಿದ್ದರಾಮಯ್ಯ ಘೋಷಣೆ, NSU ಘೋಷಣೆ ಹಾಕ್ತಾರಂತಾದ್ರೆ ನಮ್ಮ ಕ್ಯಾಂಪಸ್ ಇವತ್ತು ಎಲ್ಲಿ ತಿರುಗಿ ಬಂದಿದೆ. ಇವತ್ತು ನಮ್ಮ ಕ್ಯಾಂಪಸ್ ಅಲ್ಲಿ ಪೊಲಿಟಿಕಲ್ ಎಜೆಂಡಾ ಬರ್ಲಿಕ್ಕೆ ಇಲ್ಲ. ನಮ್ಮ ಕ್ಯಾಂಪಸ್ ಅಲ್ಲಿ ಪೊಲಿಟಿಕಲ್ ಎಜೆಂಡಾ ಜಾಗನೇ ಇಲ್ಲ. ಈಗ ನಾವಾದ್ರೂ ABP ಆಗಲಿ ನಮ್ಮ ಸಂಘಟನೆ ಆಗಲಿ, ABP ಇಸ್ ನಾಟ್ ಜಸ್ಟ್ ಲೆಫ್ಟಿಸ್ಟ್ ಆರ್ ರೈಟಿಸ್ಟ್ ಸಂಘಟನೆ. ವಿ ಆರ್ ನ್ಯಾಷನಲಿಸ್ಟ್. ವಿ ಆರ್ ನಾಟ್ ಲೆಫ್ಟಿಸ್ಟ್ ಆರ್ ರೈಟಿಸ್ಟ್, ವಿ ಆರ್ ನ್ಯಾಷನಲಿಸ್ಟ್. ನಮಗೆ ಒಂದು ದೇಶಭಕ್ತಿ ಸಿದ್ಧಾಂತ ನಾವು ಹೋಗ್ತಾ ಬಿಟ್ರೆ ಯಾವ ಪಕ್ಷದ ಆಡಳಿತವಾಗಲಿ ಯಾವ ಪಕ್ಷದ ಅಡಿಯಾಳಾಗಿ ನಾವು ಕೆಲಸ ಮಾಡುವ ಸಂಘಟನೆ ಅಲ್ಲ. ಎಲೆಕ್ಷನ್ ಆಗ್ಬೇಕಾದ್ರೂ ಕೂಡ ನಮ್ಮ ಪ್ರಿನ್ಸಿಪಲ್ ಇಂದ ಆಗ್ಲಿ ನಮ್ಮ ಏನು ಸ್ಟಾಫ್ ಗಳಿದ್ದಾರೆ, ನಮ್ಮ ಕಾಲೇಜ್ ಹೆಡ್ ಅವರು ಯಾರಿದ್ದಾರೆ ಅವ್ರಿಗೆ ನಮಗೆ ಸೂಚನೆ ಬಂದಿತ್ತು, ಕಾಲೇಜ್ ಒಳಗೆ ಏನು ಎಲೆಕ್ಷನ್ ಆಗ್ತದೆ ಯಾವ ಕೇಸರಿ ಫ್ಲಾಗ್ ಆಗ್ಲಿ ABP ಫ್ಲಾಗ್ ಆಗ್ಲಿ ಅದು ಯಾವ ಸಂಘಟನೆಯ ಫ್ಲಾಗ್ ಬರ್ಲಿಕ್ಕಿಲ್ಲ ಅಂತ. ಆದ್ರೆ ಶ್ರೀರಂಜಿದ್ದು ಇವರು ನಮ್ಮ ಮೊನ್ನೆ ಒಂದು ಡಿಸಿಷನ್ ಬಂತಲ್ಲ, ಎಲ್ಲಾ ಕಾಲೇಜ್ ಕ್ಯಾಂಪಸ್ ಗಳಲ್ಲಿ ಇನ್ ಮುಂದೆ ಚುನಾವಣೆ ಆಗ್ಬೇಕು ಅಂತ ನಿರ್ಧಾರ ಇತ್ತಲ್ಲ, ಆ ನಿರ್ಧಾರಕ್ಕೋಸ್ಕರ ಅವ್ರು ಸ್ವೀಟ್ ಹಂಚ್ಲಿಕ್ಕೆ ಬಂದಿದ್ರು. ಸ್ವೀಟ್ ಹಂಚಿ ಬಂದ್ರೆ ಫಸ್ಟ್ ಆಫ್ ಆಲ್ ಹೊರಗಿಂದ ಯಾರು ಕೂಡ ಕಾಲೇಜ್ ಕ್ಯಾಂಪಸ್ ಒಳಗೆ ಸ್ವೀಟ್ ಹಂಚಿಗೆ ಬರ್ಲಿಕ್ಕಿಲ್ಲ, ಏನಾದ್ರು ಬರ್ಲಿಕ್ಕಿಲ್ಲ. ನಾಳೆ ಸ್ವೀಟ್ ಹಂಚಿದ್ರ ನಾಳೆ ವಿದ್ಯಾರ್ಥಿಗಳು ಏನಾದ್ರು ಆಯ್ತು, ಯಾರು ಹೊಣೆ ಸ್ವೀಟ್ ಹಂಚ ಯಾರು ಹೊಣೆ ಆಗ್ತಾರೆ? ಅದಕ್ಕೆ ಇವ್ರು ಹಣ ತಗೊಳ್ತಾರ? ಯಾರು ಹೊಣೆ ತಗೊಳ್ತಾರೆ? ಮತ್ತೆ ಇಲ್ಲಿ ನಮ್ಮ ಪ್ರಿನ್ಸಿಪಲ್ ಆಗ್ಲಿ ಯಾರಿಗಾಗ್ಲಿ ಇವರಿಗೆ ಬರೀ ವಿಷಯ ಗೊತ್ತಿದ್ದಿದೆ ಏನಂದ್ರೆ ಇವರು ಸಿಂಡಿಕೇಟ್ ಮೆಂಬರ್ ಬರ್ತಾರೆ, ಅದೇ ಸಿಂಡಿಕೇಟ್ ಮೆಂಬರ್ ಬರ್ತಿದ್ದಾರೆ ಅಂತ. ಸೊ ಅವರನ್ನು ಕೂಡ ನಾವು ದೂರಿಗೆ ನಮ್ಗೆ ಎಂತ ಆಗ್ಲಿಕ್ಕಿಲ್ಲ. ಸಿಂಡಿಕೇಟ್ ಮೆಂಬರ್ ಹೇಗೆ ಅವ್ರು 10 ಜನ ಕರ್ಕೊಂಡು ಬಂದ್ರು? 10 ಜನ ಯಾರು? ಅವ್ರಿಗೆ ಏನಾದ್ರು ಏನು ಜವಾಬ್ದಾರಿ ಇತ್ತಾ? ಸಿಂಡಿಕೇಟ್ ಅಲ್ಲಿ ಏನಾದ್ರು ಕೆಲಸ ಇದೆಯಾ? ಅವ್ರು ಹೇಗೆ ಬಂದ್ರು 10 ಜನ? ಪ್ರಿನ್ಸಿಪಲ್ ಅದೇ ಹೇಳಿದ್ರು ನಮಗೆ. ಪ್ರಿನ್ಸಿಪಲ್ ಅವರಿಗೆ ಫಸ್ಟ್ ಸೂಚನೆ ಬಂದಿದೆ ಹೈಯರ್ ಅಥಾರಿಟಿಯಿಂದ, ಬರ್ತಾರೆ ಸೀಟ್ ಹಂಚಿ ಹೋಗ್ತಾರೆ, ಸಿಂಡಿಕೇಟ್ ಮೆಂಬರ್ ಬರ್ತಾರೆ. ಸಿಂಡಿಕೇಟ್ ಮೆಂಬರ್ ಒಟ್ಟಿಗೆ 5 ಜನ ಸಿಂಡಿಕೇಟ್ ರಿಲೇಟೆಡ್ ಬಂದ್ರೆ ಪರವಾಗಿಲ್ಲ. ಇವ್ರು ಬಂದು ಒಳಗೆ ಏನ್ ಕುತಂತ್ರ ಮಾಡಿದ್ದಾರೆ ಅಂದ್ರೆ ಸ್ವೀಟ್ ಹಂಚಿದ್ದಾರೆ ಸಿಂಡಿಕೇಟ್ ಮೆಂಬರ್ ಆಗಿ. ಹೊರಗೆ ಬಂದು ಡಿ.ಕೆ. ಶಿವಕುಮಾರ್ಗೆ ಘೋಷಣೆ, ಸಿದ್ದರಾಮಯ್ಯ ಘೋಷಣೆ, NSUಗೆ ಘೋಷಣೆ ಹಾಕಿದ್ದಾರೆ. ಇದು ನಮ್ಮ ಎಂತ ಇದು ಪಾರ್ಟಿ ಆಫೀಸಾ? ಇದು ಕಾಂಗ್ರೆಸ್ ಪಾರ್ಟಿ ಆಫೀಸಾ? ನಮ್ಮ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು. ಏನು ಪ್ರಿನ್ಸಿಪಲ್ ಹೇಳಿದ್ದಾರೆ ಬಂದು ಏನು ಅವ್ರು ಸ್ಟೇಟ್ಮೆಂಟ್ ಕೊಡ್ತಿಲ್ಲ, ನಾವು ಇದನ್ನ ರೈಟಿಂಗ್ ಅಲ್ಲಿ ಕೊಡ್ತಾರೆ. ಅವ್ರಿಗೆ ವಿಷಯ ಗೊತ್ತಿರ್ಲಿಲ್ಲ. ಇವರು ಬಿಟ್ಟಿದ್ ಯಾಕೆ ಅಂದ್ರೆ ಬರೀ ಸಿಂಡಿಕೇಟ್ ಮೆಂಬರ್ ಹಾಗೆ ಅವರೊಟ್ಟಿಗೆ 5 ಜನ ಯಾರು ಇದ್ದಾರೆ ಅವ್ರು ಬರೀ ಸೀಟ್ ಹಂಚ್ಲಿಕ್ಕೆ ಅಷ್ಟಕ್ಕೆ ಬಿಟ್ರೆ ಮತ್ತೆ ಬೇರೆ ಏನು ಪೊಲಿಟಿಕಲ್ ಅವರಿಗೆ ಐಡಿಯಾ ಗೊತ್ತಿಲ್ಲ. ಹಾಗಿದ್ ಯಾರು ಮಾಡಿದ್ದಾರೆ ಸಿಂಡಿಕೇಟ್ ಮೆಂಬರ್ ಯಾರು ಬಂದಿದ್ರು ಅವರು ನಮಗೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಓಪನ್ ಆಗಿ ಹೇಳ್ಬೇಕು ಹೌದು ತಪ್ಪು ಅಂತ. ಯಾಕಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ನಾವೆಂತ ಇವ್ರ ಹಾಗೆ ಎಂತ ಕುತಂತ್ರವನ್ನು ಮಾಡ್ಲಿಲ್ಲ. ನಾವು ವಿ ಡೋಂಟ್ ಫಾಲೋ ಎನಿ ಪೊಲಿಟಿಕಲ್ ಪಾರ್ಟಿ ಹೇಳ್ದಾಗೆ ಇಲ್ಲ. ರೈಟ್ ಇಟ್ ಲೆಫ್ಟ್ ಇಟ್ ಅಲ್ಲಿ ವಿ ಆರ್ ನ್ಯಾಷನಲಿಸ್ಟ್. ಬರೀ ನಮ್ಮ
ಕಾಲೇಜ್ ಕ್ಯಾಂಪಸ್ ಒಳಗೆ ಆ ದಿವಸ ಇವರಿಗೆ ನಮ್ಮ ಭಾರತ್ ಮಾತೆಯನ್ನು ಫ್ಲಾಗ್ ಒಳಗೆ ಕೊಟ್ಟಿದ್ವಿ, ನಮ್ಮ ಇಂಡಿಯನ್ ಫ್ಲಾಗ್ ಒಳಗೆ ಕೊಟ್ಟಿದ್ವಿ, ನಮ್ಮ ಹಾರಿಸ್ಲಿಕ್ಕೆ ಒಳ ತಂದಿದ್ವಿ, ಅದನ್ನು ಕೂಡ ಹಾರಿಸ್ಲಿಕ್ಕೆ ಬಿಡ್ಲಿಲ್ಲ. ವೀರ್ ಸಾವರ್ಕರ್ ಅವರ ಒಂದು ಏನು ಭಾವಚಿತ್ರ ಇದ್ದ ಬಾವುಟವನ್ನು ಯಾವುದೋ ಒಂದು ಟೀಮ್ ಅವರು ತಂದಿದ್ರು, ಅದನ್ನು ಕೂಡ ಹಾರಿಸ್ಲಿಕ್ಕೆ ಬಿಡ್ಲಿಲ್ಲ. ಹಾಗಾದ್ರೆ ಇವರು ಜೈಕರ್ ಆಗ್ತಾರೆ. DK ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ ವೀರ್ ಸಾವರ್ಕಿಂತ ದೊಡ್ಡವರ, ಇಲ್ಲ ನಮ್ಮ ಭಾರತ ಮಾತೆಗಿಂತ ದೊಡ್ಡವರ ಇವರು? ಅದನ್ನು ಪ್ರಶ್ನಿಸುವ ತುಂಬಾ ಪ್ರಶ್ನೆ ಆಗ್ತದೆ. ಯಾಕಂದ್ರೆ ಇವತ್ತು ನಮ್ಗೆ ಒಂದೇ ಬೇಡಿಕೆ ಏನಂದ್ರೆ, ಸ್ಟೇಟ್ಮೆಂಟ್, ಇವರು ಯಾರು ಸಿಂಡಿಕೇಟ್ ಮೆಂಬರ್ ಇದ್ದಾರ ಅವರು ಒಬ್ಬ ಸ್ಟೇಟ್ಮೆಂಟ್ ಕೊಡ್ಬೇಕು. ಅವ್ರು ಬಂದಿದ್ದು ಅಂಡ್ ಅವ್ರು ಮಾಡಿದ ಕೆಲಸ ತಪ್ಪು. DK ಶಿವಕುಮಾರ್ ಘೋಷಣೆ ಹಾಕಿದ ತಪ್ಪು, ಸಿದ್ದರಾಮಯ್ಯ ಘೋಷಣೆ ಹಾಕಿದ ತಪ್ಪು. ಅಂಡ್ ಒಳಗೆ ಯಾವ್ದು ಬಾವುಟ ಆಗ್ಲಿ, ಯಾವ್ದೇ ಶಾಲ್ ಆಗ್ಲಿ, ಅವರ ಒಂದು ಪಕ್ಷದ ಸೀಮಿತವಾದ ಶಾಲ್ ಆಗ್ಲಿ, ಬಾವುಟ ಆಗ್ಲಿ ಅದು ಹಾರಿಸಿದ್ ಕೂಡ ತಪ್ಪೆ. ಯಾಕಂದ್ರೆ ಸಿಂಡಿಕೇಟ್ ಮೆಂಬರ್ ಆದ್ರೆ ಯಾವ್ದು ಪಕ್ಷ ಆಗ್ಲಿ, ಯಾವ್ದು ಸಂಘಟನೆ ಆಗ್ಲಿ ಸೀಮಿತವಾಗಿ ಇರ್ಲಿಕ್ಕಿಲ್ಲ. ಅಲ್ಲ, ನೀವು ಮಾಡಿಲ್ಲ ಅಂತ ಹೇಳಿಕನಿಲ್ಲ, ನೀವು ಆಕ್ಷನ್ ಏನ್ ತಗೊಳ್ತೀರಿ? ಈಗ ಯಾವ ಅಥಾರಿಟಿ ಬಿಟ್ಟಿದಾರಲ್ಲ ಸರ್, ಅವ್ರ ವಿರುದ್ಧ ಆಕ್ಷನ್ ಏನ್ ತಗೊಳ್ತೀರಿ ಅಂತ ಆಗ್ಬೇಕು. ಈಗ ನಾವೀಗ ನಮ್ಮ ಇದನ್ನ ವಿಷಯವನ್ನ ತಂದಿದ್ದೀವಿ, ವಿಶ್ವವಿದ್ಯಾಲಯಕ್ಕೆ ಗಮನಕ್ಕೆ ತಂದಿದ್ದೀವಿ. ಸೊ ಹೀಗೆ ಆಗಿದೆ ಡೆವಲಪ್ಮೆಂಟ್ ಅಂತ ತಿಳಿಸಿದ್ದೀವಿ. ಸೊ ಈ ಯಾಕಂದ್ರೆ ನಮಗೆ ಯಾವುದೇ ಆಕ್ಷನ್ ತಗೊಳ್ಳುವಂತ ಅಧಿಕಾರ ನಮಗೆ ಇರುವುದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತ ನಾವು ಮಾಹಿತಿಯನ್ನು ಅದಕ್ಕೆ ತಂದಿದ್ದೀವಿ, ತಿಳಿಸಿದ್ದೀವಿ. ನೋಡಿ, ನಿಮ್ಮ ವಿಷಯಗಳನ್ನ ನೀವು ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೀರಿ. ನಾಳೆ ವಿದ್ಯಾರ್ಥಿಗೆ ಎಷ್ಟು 10-15 ಜನ ಪುಂಡ್ರ ಗುಂಪು ಒಂದು ಬರ್ತದೆ, ಏನೋ ಒಂದು ಹೊಡೆದು ಹೋದ್ರು ಕೂಡ ನಾವು ಇರ್ಲಿಲ್ಲ, ನಾವು ಊಟಕ್ಕೆ ಹೋಗಿದ್ವಿ ಅನ್ನುವಂತ ಬೇಜವಾಬ್ದಾರಿದಾರ ಉತ್ತರ ಕೊಟ್ರೆ ಅದು ಸರಿಯಾ ಸರ್? ಹುಬ್ಬಳ್ಳಿಯಲ್ಲಿ ಹತ್ಯೆ ಆಯ್ತು, ಕಾಲೇಜ್ ಒಳಗಡೆ ಎಲ್ಲರೂ ಹೋರಾಟ ಮಾಡಿದ್ರಿ ಅಂತ ಹೇಳಿ, ಕಾಲೇಜ್ ಸೇಫ್ಟಿ ಇಲ್ಲ, ಯಾರಿಗೆ ಗೊತ್ತಿಲ್ಲ ಬಂದ್ರು ಅಂತ ಹೇಳಿ. ಕಡಬದಲ್ಲಿ ಏನೋ ಆಸಿಡ್ ದಾಳಿ ಆಯ್ತು, ನಾಳೆ UCM ನಲ್ಲೂ ಏನೋ ಒಂದು ದಾಳಿ ಆಗ್ಬಹುದು. ನಿಮ್ಮ ರೀತಿಯಲ್ಲಿ ಆ ಉತ್ತರವನ್ನು ಕೊಟ್ರೆ. ಸರ್, ಸಿಂಡಿಕೇಟ್ ಸದಸ್ಯರು ನಮ್ಮ ಹತ್ರ ಬಂದರು. ಗವರ್ಮೆಂಟ್ ಆಫ್ ಕರ್ನಾಟಕ ಒಂದು 2 ಕಾರ್ಯಕ್ರಮವನ್ನು ಮಾಡಿದ್ರು. ಒಂದು ಸ್ಟೂಡೆಂಟ್ ಇಲೆಕ್ಷನ್ ಎಲ್ಲಾ ಕಾಲೇಜ್ನಲ್ಲಿ ಆಗ್ಬೇಕು ಅಂತ. ಅದಕ್ಕೆ ನಾವು ಹೇಳಿದೆವು, ಎಲ್ಲಾ ಕಾಲೇಜ್, ನಮ್ಮ ಕಾಲೇಜ್ನಲ್ಲಿ ಮೊದಲಿಂದ ಕೂಡ ಇಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿ. ಮತ್ತು ಇಂದಿರಾ ಕ್ಯಾಂಟೀನ್ ಅದನ್ನು ಪ್ರತಿ ಕಾಲೇಜ್ನಲ್ಲಿಯೂ ಕೂಡ ಮಾಡ್ಬೇಕಂತ ಈ ಬಜೆಟ್ ಅಲ್ಲಿ ಒಂದು ಅವರ ಅನುಮತಿ ನೀಡಿದ್ದಾರೆ. ಅದಕ್ಕೂ ಕೂಡ ನಾವು ಹೇಳಿದೆವು, ಅದು ಹೈಯರ್ ಅಥಾರಿಟಿ ಏನಂತ ಹೇಳಿಕೊಂಡು ಅದರ ಬಗ್ಗೆ ಡಿಸಿಷನ್ ತಗೊಳ್ತಾರೆ. ನಮ್ಗೆ ಯಾವ ಅಧಿಕಾರ ಕೂಡ ಅದರ ಬಗ್ಗೆ ಇಲ್ಲ ಅಂತ ಹೇಳಿಕೊಂಡು. ಮತ್ತೆ ಅವರು ಕ್ಲಾಸ್ ಅಲ್ಲಿ ಒಂದು ಸ್ವೀಟ್ ಹಂಚ್ಬೇಕು ಅಂತ ಹೇಳ್ಕೊಂಡು ಹೇಳಿದ್ರು ಎಲ್ಲಾ ಕ್ಲಾಸ್ ಅಲ್ಲಿ. ನಾವು ಸಿಂಬಾಲಿಕ್ ಆಗಿ, ಸಾಂಕೇತಿಕವಾಗಿ ಒಂದು ಕ್ಲಾಸ್ ಅಲ್ಲಿ ಸ್ವೀಟ್ ಹಂಚಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇವೆ. ಅದು ಸಹ ಒಬ್ಬ ಸಿಂಡಿಕೇಟ್ ಎಂಬ ಸದಸ್ಯರು ಎಂಬ ಒಂದು ನಿಟ್ಟಿನಲ್ಲಿ. ಮತ್ತೆ ಅವರು ಬರುವಾಗ ಏನು ಮಾಡಿದಾರಂತೆ ಅಂದ್ರೆ, ಇಲ್ಲಿ ಕೆಲವು ಬೈಟ್ಸ್ ಎಲ್ಲ ತಗೊಂಡ್ರು, ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಪರ್ಮಿಷನ್ ಕೂಡ ಇರ್ಲಿಲ್ಲ ಅದಕ್ಕೆ. ಇಷ್ಟೇ ಆದದಿಷ್ಟೇ. ಶೈಕ್ಷಣಿಕ ಚಟುವಟಿಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಅವರ ಆರೋಪ. ಅಂತ ಘಟನೆಗಳು ಏನು ಕೂಡ ಆಗ್ಲಿಲ್ಲ. ಕಾಲೇಜ್ನಲ್ಲಿ ನಿನ್ನೆ ಒಂದು ಕ್ಲಾಸಿಗೆ ಮಾತ್ರ ಈ ಸ್ವೀಟ್ ಹಂಚಿದಷ್ಟೇ, ಬೇರೆ ಏನು ಕೂಡ ಇಲ್ಲ. ಸ್ವೀಟ್ ಹಂಚಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ ಅಂತ ಹೇಳಿ ಅವ್ರ ಪ್ರಶ್ನೆ. ವಿದ್ಯಾರ್ಥಿ ಅಲ್ಲ ಸರ್, ಈಗ ನಮಗೆ ಅಲ್ಲಿ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರು ಬಂದಾಗ ನಾವು ಅವರನ್ನ ಗೌರವಯುತವಾಗಿ ನೋಡ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ಅವರು ಸಿಂಡಿಕೇಟ್ ನ ಹೈಯರ್ ಒಂದು ಬಾಡಿಯಲ್ಲಿ ಇರ್ತಕ್ಕಂಥ ಸದಸ್ಯರು. ಅಂತ ಒಂದು ಸಮಸ್ಯೆ ಆಗುವುದಿಲ್ಲ ಅನ್ನುವಂತ ಒಂದು ವಿಶ್ವಾಸದಿಂದ ಅವರು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅದರ ಬಗ್ಗೆ ತುಂಬಾ ಕಾಳಜಿ ಇರ್ತಕ್ಕಂಥ ಒಂದು ಘಟನೆ ಆಗಿದೆ, ಅಲ್ಲಿ ಆಗಿರ್ಲಿಲ್ಲ ಅನ್ನುವಂಥದ್ದಿಂದ ಅವರು ಗಮನಕ್ಕೂ ಬರಲಿಲ್ಲ ನಿನ್ನೆ. ಸೊ ಆದುದರಿಂದ ನಾವು ನಮ್ಮ ವಿದ್ಯಾರ್ಥಿಗಳಲ್ಲೆಲ್ಲ ಕೇಳ್ಕೊಳ್ತೇನೆ, ಅಂತ ಇದನ್ನ ಯಾವುದೇ ಒಂದು ಅದನ್ನ ತುಂಬಾ ಏನು ನೆಗೆಟಿವ್ ಆಗಿ ತೆಗೆದುಕೊಳ್ಳದೆ, ನಮ್ಮ ಗಮನಕ್ಕೆ ಬರ್ದೇನೆ ಮತ್ತು ನಮ್ಮ ಪರ್ಮಿಷನ್ಗಳು ಇಲ್ಲದೇನೆ ಒಂದು ನಮ್ಮ ಬಿಯಾಂಡ್ ಅವರ್ ಲಿಮಿಟೇಷನ್ ಅದು ಒಂದು ಅವರ ಕ್ಲಿಪ್ಸ್ ಅನ್ನೆಲ್ಲ ಮಾಡಿ ಹಾಕಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಅದು ನಮ್ಮ ವಿದ್ಯಾರ್ಥಿಗಳನ್ನ ವಿನಂತಿಸಿಕೊಳ್ತೇನೆ, ಅಂತ ಯಾವುದೇ ಒಂದು ಸಮಸ್ಯೆಗಳಿಗೆ ತಾವು ಆಸ್ಪದ ಕೊಡಬಾರದು. ರಾಜಕೀಯವಾಗಿ ಕೆಲವೊಂದಿಷ್ಟು ಘೋಷಣೆಗಳನ್ನು ಹೋಗಿದ್ದಾರೆ ಅಲ್ಲ, ನನಗೆ ಈಗ ಆ ಘೋಷಣೆಗಳಿಂದ ಬಹುಶಃ ಇಲ್ಲಿ ಎಲ್ಲಿ ಕೂಗಿದ್ದಾರೆ ಅಂತ ಏನು ನಮ್ಗೇನು ಗೊತ್ತಿಲ್ಲ ಸರ್. ಅದು ಆಕ್ಚುಲಿ ಅಲ್ಲಿ ಒಳಗಡೆಗೆ ನಾವು ಅಲ್ಲಿ ಬಂದಾಗ ಅಲ್ಲಿ ಏನು ಕೂಡ ಸನ್ನಿವೇಶ ನಾನು ಬಂದಾಗ ಅವ್ರ ಹತ್ರ ಕೇಳಿದ್ದೇನೆ, ಅಲ್ಲಿ ಯಾವ ಘಟನೆಗಳು ಆಗಿಲ್ಲ. ಹೊರಗಡೆಗೆ ಬಂದಾಗ ಆಗಿರ್ತಕ್ಕಂಥದ್ದು, ಹೊರಗಡೆ ಹೋಗುವಾಗ ಅವ್ರಿಗೆ ಆಗಿರ್ತಕ್ಕಂಥ ಘಟನೆಗಳು ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಬೇಡಿಕೆ ಅವ್ರು ಹೇಳಿರ್ತಕ್ಕಂಥ ಸರ್, ನಮ್ಮ ಕಡೆಯಿಂದ ತಪ್ಪಾಗಿಲ್ಲ ಅಂತ ಅವ್ರಿಗೂ ನಾವು ಕನ್ವಿನ್ಸ್ ಮಾಡಿದ್ವಿ, ಮಕ್ಕಳಿಗೆ ಎಲ್ಲರಿಗೂ ಕನ್ವಿನ್ಸ್ ಮಾಡಿದ್ವಿ, ನಮ್ಮ ಕಡೆಯಿಂದ ಎಲ್ಲೂ ತಪ್ಪಾಗಿಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಕಡೆಯಿಂದ ತಪ್ಪಿಲ್ಲ ಅನ್ನುವಂಥದ್ದು ಒಪ್ಪಿದೆ. ಎಲ್ಲೋ ಒಂದ್ ಕಡೆ ಒಂದ್ ಸಣ್ಣ ಸಮಸ್ಯೆ ಆಗಿದೆ, ಆ ಮಕ್ಕಳಿಗೆ ಕನ್ವಿನ್ಸ್ ಆಗಿದೆ. ಅವ್ರು ಹೇಳಿದ್ದು, ನೀವು ಒಂದ್ಸರ್ ನಮ್ಮ ಕಡೆಯಿಂದ ತಪ್ಪಿಲ್ಲ ಅನ್ನುವಂಥದ್ದು ನಾವು ಹೇಳ್ಬಿಡಿ ಸರ್, ಅಲ್ಲಿಗೆ ನಾವು ಅದ್ರದ್ದು ಮುಂದೆ ನಾವು ಇದು ಮಾಡ್ಲಿಕ್ಕೆ ಹೋಗಿದ್ರೆ ನಮಗೂ ಕೂಡ ಅರ್ಥ ಆಗುತ್ತೆ ಸಮಸ್ಯೆಗಳು ಏನು ಅಂತ ಹೇಳಿ. ನಾವು ಪರ್ಮಿಷನ್ ಕೊಟ್ಟಿಲ್ಲ, ಕರೆದಿಲ್ಲ, ಅವ್ರನ್ನ ಬರ್ಲಿಕ್ಕೆ ಇದು ಮಾಡಿಲ್ಲ, ಅವರಾಗಿ ಸದಸ್ಯರೊಬ್ರು ಬಂದಾಗ ನಾವು ಕೊಡುವಂತ ಗೌರವವನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ವಿಷಯವನ್ನ ನಾವು ಮಕ್ಕಳಿಗೆ ಕನ್ವಿನ್ಸ್ ಮಾಡಿ ಇಷ್ಟೊತ್ತವ್ರು ಹೇಳಿದರೆ, ಅವ್ರು ಒಂದು ಇದೇ ಮ್ಯಾಟರ್ ಅನ್ನ ನಿಮ್ಮ ಮುಂದೆ ಹೇಳಿ, ಪತ್ರಿಕೆ ಮಾಧ್ಯಮದವ್ರ ಮುಂದೆ ಹೇಳಿ ಅನ್ನುವಂಥ
ವಿಷಯವನ್ನು ಹೇಳಿದ್ರಿಂದ ನಾವು ನಿಮಗೆ ಗಮನಕ್ಕೆ ತರ್ತಾ ಇದ್ದೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ಒಂದು ಸಹಕರಿಸಿ ಮತ್ತು ಕಾಲೇಜ್ ವಾತಾವರಣದಲ್ಲಿ ಕಾಲೇಜ್ ಕ್ಯಾಂಪಸ್ ನಲ್ಲಿ ಯಾವಾಗಲೂ ವಿದ್ಯಾರ್ಥಿಗಳು ಓದ್ಲಿಕ್ಕೆ ಬರುವಂತದ್ದು, ಆ ಓದಿಗೆ ನಾವು ಆದ್ಯತೆ ಕೊಡಬೇಕು ವಿನಃ ಅನಾವಶ್ಯಕವಾದಂತ ಯಾವುದೇ ಇಂಥ ಅಹಿತಕರವಾಗಿರ್ತಕ್ಕಂಥ ಘಟನೆಗಳಿಗೆ ಯಾರೂ ಅವಕಾಶ